ಧರ್ಮಸ್ಥಳದ ಕಾಮಂದರೆ ಮುಂದೆ ಇದೆ ನಿಮಗೆ ಮಾರಿ ಹಬ್ಬ. ದಯವಿಟ್ಟು ನೀವು ಎಚ್ಚರದಿಂದಿರಿ. ಎಚ್ಚರ ತಪ್ಪಿದರೆ ಮಟಾಶ್ ಆಗುವುದಂತೂ ಗ್ಯಾರಂಟಿ. ಇದು ಇಷ್ಟು ದಿನ ಹಿಂದೂಗಳ ಮೇಲೆ ನೀವು ಮಾಡ್ತಕ್ಕಂಥದ್ದು, ಇಷ್ಟು ದಿನ ಹಿಂದೂಗಳ ಮೇಲೆ ಮಾಡ್ತಕ್ಕಂಥದ್ದು ಈಗ ನಿಮ್ಮ ಮೇಲೆ ಸರ್ಕಾರ ಮತ್ತು ಕೋರ್ಟ್ ಮಾಡ್ತದೆ. ಸೌಜನ್ಯ ಹೋರಾಟಗಾರರು ಮಾಡೋದಿಲ್ಲ, ಕೋರ್ಟ್ ಮಾಡ್ತದೆ. ಮೂರು ಮುಚ್ಕೊಂಡು ಒಳಗೆ ಹೋಯ್ತಾ ಇರೋದೆ. ಧರ್ಮಸ್ಥಳದ ಕಾಮಂದರೆ ನಿಮಗಿನ್ನು ಉಳಿಗಾಲವಿಲ್ಲ. ಅಕ್ರಮ ಬಡ್ಡಿ ವಸೂಲಿಕೋರರಿಗೆ ಅಕ್ರಮವಾಗಿ ಭೂಮಿಯನ್ನು ಸರ್ಕಾರದಿಂದ ಮತ್ತು ದಲಿತರಿಂದ, ಅನ್ಯ ಧರ್ಮೀಯರಿಂದ ಕಿತ್ತುಕೊಂಡಿರ್ತಕ್ಕಂಥ ಧರ್ಮಸ್ಥಳದ ದಣಿಗಳಿಗೆ ಕಠಿಣ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿ ಏನು ಘೋಷಣೆ ಮಾಡಿದ್ದಾರಲ್ಲ, ಸರ್ಕಾರದ ದಾಖಲೆಗಳನ್ನು ತಗೊಂಡೋಗಿ ಕೋರ್ಟಲ್ಲಿ ಕೊಟ್ಟರೆ ಸಿದ್ದರಾಮಯ್ಯ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳಂಗೆ ಧರ್ಮಸ್ಥಳದ ಧಣಿಗಳಿಗೆ ಶಿಕ್ಷೆ ಆಗುವುದು ಸಮೇತ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆಗೆ ಅರ್ಜಿ ಸ್ವೀಕೃತ ಆಗಿದೆ. ಮರು ತನಿಖೆ ಆದರೆ ಧರ್ಮಸ್ಥಳದ ಕಾಮಂದನಿಗೆ ಉಳಿಗಾಲವಿಲ್ಲ. ಸಾಕ್ಷಿಗಳು ಮಟ್ಟಣ್ಣನವರ ಮೊಬೈಲಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ನೀವು ತೋರಿಸ್ತಾ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರಿ, ನೀವು ಏನೇನೋ ಬೊಗಳ್ತಾ ಇದ್ರಿ. ಈಗ ಧರ್ಮಸ್ಥಳದ ಕೇಸಿನ ವಿಚಾರವಾಗಿ ಗಿರೀಶ್ ಮಟ್ಟಣ್ಣನವರು ಎಲ್ಲ ಸಾಕ್ಷಿಗಳನ್ನು SIT ಮುಂದೆ ಒಪ್ಪಿಸಿದ್ದಾರೆ. ಮತ್ತು ಮರು ತನಿಖೆ ಆದರೆ ಸುಪ್ರೀಂ ಕೋರ್ಟಿಗೆ ಸಮೇತ ಒಪ್ಪಿಸ್ತಾರೆ. ಜೀವಂತವಾಗಿ ಒಂದು ಸಾಕ್ಷಿ ಬಂತು. ಯಾವುದು? ಚಿಕ್ಕ ಕೆಂಪಮ್ಮ. ಅವ್ರನ್ನ ಯಾವ ಥರ ತೇಜವಾದಿ ಮಾಡಿದ್ರು ಅಂದರೆ, ಅವಮ್ಮ ಹಂಗೆ ಜೈಲಿಗೆ ಹೋಗಿದ್ಲು, ಅಲ್ಲಿಗೆ ಹೋಗಿದ್ಲು, ಇಲ್ಲಿಗೆ ಹೋಗಿದ್ಲು. ಬೇಜನ್ ಧರ್ಮಸ್ಥಳದ ದಗಲ್ಬಾಜಿ ದಂಧೆ ಅವರ ಕಡೆ ಅವ್ರು ಮಾಡ್ತಕ್ಕಂಥದ್ದು ಇದೇ ಕೆಲಸ, ತೇಜವಾದೆ ಮಾಡ್ತಕ್ಕಂಥದ್ದು. ಬೇರೆ ಬೇರೆ 6 ಚಾನಲ್, 6 ಕನ್ನಡ ಚಾನಲ್ಲ, ಮತ್ತೊಂದು 3-4 ಚಾನಲ್ಗಳ ಅವರಿಂದೇ ಬಿಟ್ಟರು. ಸುಜಾತ ಭಟ್ ಥರ ಈ ಒಮ್ಮ ಸಮೇತ ಏನಾದರೂ ಚೇಂಜ್ ಆಗ್ತಾಳಂಗೋ ಹಂಗೆ ಹಿಂಗೆ. ಸುಜಾತ ಭಟ್ ಪಾಪ ಆಯಮ್ಗೆ ಸಪೋರ್ಟ್ ಇಲ್ಲ ಬೇರೆ ಏನೋ ಗೊತ್ತಿಲ್ಲ, ಹೊಟ್ಟೆನೋ ಆಯಮ್ಮ ವೈಯಕ್ತಿಕ ಕಾರಣಗಳಿಂದ ಆಯಮ್ಮ ಉಲ್ಟಾ ಹೊಡೆದಿರ್ಬೋದು. ಬಟ್ ಆಯಮ್ಗಾಗಿರ್ತಕ್ಕಂಥದ್ದು ನೋವು, ಇದು ಸತ್ಯ. ಆಯಮ್ಮನೇ ಹೇಳಿರ್ತಕ್ಕಂಥದ್ದು, ಆಯಮ್ಗೆ ನೋವಾಗಿರೋದು ಸತ್ಯ. ಬಟ್ ಆಯಮ್ಗೆ ಸಪೋರ್ಟ್ ಇಲ್ಲ. 65-70 ವರ್ಷ ಮುದುಕಿ ಪಾಪ, ಏನಬೇಕು ಹೇಳಿ. ಎಲ್ಲರ ದಿನ ಎಲ್ಲ ಮಾಧ್ಯಮದವ್ರು ಹೋಗಿ ಟಾರ್ಚರ್ ಮಾಡಿದ್ರೆ ಅವಮ್ಮ ಮೆಂಟಲಿ ಟಾರ್ಚರ್ ಆಗಿ ಅವಮ್ಮ ಉಲ್ಟೆ ಹೇಳಿರ್ಬೋದು ನಮ್ಮ ಅಭಿಪ್ರಾಯ. ಬಟ್ ಆಯಮ್ಮ ಏನು ತಿಳ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನನ್ನ ಅಭಿಪ್ರಾಯ ಪ್ರಕಾರ, ನನ್ನ ಓನ್ ಅಭಿಪ್ರಾಯ ಪ್ರಕಾರ ಮೆಂಟಲ್ ಟಾರ್ಚ್ ಆಗಿರೋದಕ್ಕೋಸ್ಕರನೇ ಅವಮ್ಮ ಉಲ್ಟಾ ಹೊಡೆದಿರಬಹುದು. ಮಗಳು ಇದ್ದಾಳೋ ಬಿಟ್ಟಾಳೋ ಅಣ್ಣಪ್ಪ ಸ್ವಾಮಿ ಮಂಜುನಾಥನಿಗೆ ಗೊತ್ತು. ಅದನ್ನ ಬಿಟ್ಟರೆ ಬೇರೆ ಯಾರಿಗೂ ನಮ್ಗೆ ಏನು ಗೊತ್ತಾಗುತ್ತೆ ಹೇಳಿ? ಆಯಮ್ಮಗೆ ಗೊತ್ತಿರ್ತಕ್ಕಂಥದ್ದು ಇಲ್ಲ ದೇವ್ರಿಗೆ ಗೊತ್ತಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಬರೇ ಇದೊಂದೇ ಮಾತಾಡ್ತೀರಾ, ಬೇರೆ ಏನು ಮಾತಾಡಲ್ಲ. ನಮ್ಮ ರಾಜ್ಯ, ನಮ್ಮ ದೇಶದಲ್ಲೇ ಇಂಥ ಫ್ಯಾಮಿಲಿಯವರು 1-2 ಅಲ್ಲ ರೀ, 100 ಹೆಣ್ಣು ಮಕ್ಕಳ ಜೀವವನ್ನು ಹಾಳು ಮಾಡಿದ್ದಾರೆ, ಹರಿದು ಮುಕ್ಕಿದ್ದಾರೆ. ಆ ಸೌಜನ್ಯಳ ಪ್ರೈವೇಟ್ ಪಾಟಲ್ಲಿ 6 ಇಂಚು ಮಣ್ಣು ತುರುಕಿದ್ದಾರೆ. ಅದು ಯಾವನೋ ಹೇಳಿದ್ದಂತ, ನಿಜನ ಸುಳ್ಳ ಗೊತ್ತಿಲ್ಲ. ಬಟ್ ಅವೆಲ್ಲ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು, ನನ್ನ ವಾಕ್ಯ ಅಲ್ಲ ಇದು. ಚಿನ್ನಯ್ಯ ಹೇಳಿದ್ದ ಏನಂತ, ಹಿಂಗೆ ಅಂತಂದು. ಅದು ಕೂಡ ಪ್ರಸಾರ ಆಗ್ತಿದೆ, ಅದು ದಯವಿಟ್ಟು ನೋಡ್ಕೊಂಬನ್ನಿ. ನಾವು ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು? ಚಿನ್ನಯ್ಯ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚುತ್ತಾ ಇದ್ದೆ, ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದ್ದೆ ಅಂತೇಳಿ. ಬಟ್ ಸೌಜನ್ಯ ವಿಚಾರಕ್ಕೆ ಬರಬೇಕಾದ್ರೆ 2014 ಚಿನ್ನಯ್ಯ ಧರ್ಮಸ್ಥಳದಿಂದ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ನಂತರದಲ್ಲಿ
2023ರಲ್ಲಿ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಂದ ನಂತರ, ಸೌಜನ್ಯಲ ಜಡ್ಜ್ಮೆಂಟ್ ಬಂದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಕಾಲ್ ಮಾಡಿರುವಂತಹ ವಿಚಾರ. ಬರೋಬ್ಬರಿ 9 ವರ್ಷಗಳ ನಂತರ, 9 ವರ್ಷದಲ್ಲಿ ವಿಠಲ್ ಗೌಡ್ರ ನೆನಪೇ ಆಗಿಲ್ಲ ಚಿನ್ನಯ್ಯನಿಗೆ. 9 ವರ್ಷದ ನಂತರ ವಿಠಲ್ ಗೌಡ್ರ ನೆನಪಾಗಲು ಕಾರಣವೇನು? ಮಹೇಶ್ ಶೆಟ್ಟಿಯ ತಿಮರೋಡಿಗೆ ಮನೆಗೆ ಕರ್ಕೊಂಡು ಬಂದು ಎಳೆಯಾಗಿ ಬಿಚ್ಚಿಡ್ತಾನೆ ಎಲ್ಲ ವಿಚಾರವನ್ನು. ಏನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಹೂತಾಕಿದ್ದಾನೆ, ಏನೆಲ್ಲ ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದೆ, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾನೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟ ತೀವ್ರವಾದ ನಂತರ ಚಿನ್ನಯ್ಯ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಏನಾದ್ರೂ ಸಂಬಂಧ ಇದೆಯಾ? ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಆಫ್ ದಿಸ್ ಗೊತ್ತಾಗ್ಬೇಕಲ್ವಾ? ಅದು ಕೂಡ SIT ತನಿಖೆ ಮಾಡುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ನಂತರ ಅವನೇ ಹೇಳಿದ ಪ್ರಕಾರ ಅದರಲ್ಲಿ ನೀನು ಸಾಕ್ಷಿಯನ್ನು ಹೇಳಬೇಕು, ನಿನಗೆ ಎಣಿಸಲಾಗದಷ್ಟು ದುಡ್ಡನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಸೌಜನ್ಯ, ಚಿನ್ನಯ್ಯ, ರವಿ ಪೂಜಾರಿ ಇದಕ್ಕೆಲ್ಲ ಏನು ಕನೆಕ್ಷನ್? ಎಷ್ಟೇ ಪ್ರಭಾವವನ್ನು ಬೆಳೆಸಿದ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ದೇವರ ನಾಡಿನಲ್ಲಿ ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೂಡ 183 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಕೊಟ್ಟಿದ್ದಾನೆ. ಅದರ ತನಿಖೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ, ಸತ್ಯ ಹೊರಗಡೆ ಬಂದೇ ಬರುತ್ತೆ. ಪ್ರಭಾವಿಗಳನ್ನು ಬಚಾವ್ ಮಾಡೋಕೆ ಹೋಗಿ ಈಗ ಪಾಪದವರು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಮಹಾಬಾಲ್ ಶೆಟ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆಗ್ತಾ ಇದೆ. ಈಗ ಫೊರೆನ್ಸಿಕ್ ತಜ್ಞರು ನೀವು, ಹುಂಡು ಸರ್ಟಿಫಿಕೇಟ್ 30,000 ಕೊಟ್ಟಿರುವಂತವರು ಮಹಾಬಾಲ್ ಶೆಟ್ರೆ ನೀವು. ಮೆಡಿಕಲ್ ಟೆಸ್ಟ್ಗೆ ಅಂತೇಳಿ ಪೊಲೀಸರು ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ ಕೆನ್ ಯು ಲಿಫ್ಟ್ ಮೀ ಅಂತ ಹೇಳಿ ಕೇಳ್ತೀರಾ ಅಂತ ಹೇಳಿದ್ರೆ, ಏನು ಅವನು ಪವರ್ ಲಿಫ್ಟಿಂಗ್ ಟೆಸ್ಟಿಗೆ ಬಂದಿರುವಂಥದ್ದ ಅಥವಾ ಮೆಡಿಕಲ್ ಟೆಸ್ಟಿಗೆ ಬಂದಿರುವಂಥದ್ದ? ಸ್ಪಾಟ್ಗೆ ಹೋಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರುವಂಥವರು ನೀವು ಬಂಗ್ಲಾಗುಡ್ಡೆಯಲ್ಲಿ. ಇದೆಲ್ಲ ಸೌಜನ್ಯಲೇ ಹೊರಗೆ ತರ್ತಾ ಇದ್ದಾಳೆ ಅಂತೇಳಿ ಆಗೋದಿಲ್ವಾ? ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂತಹ ಭರವಸೆ ಕೂಡ ಇದೆ. ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ. ನಾವೇ ಅದನ್ನೇ ಕೋಟ್ ಮಾಡಿ ಹೇಳ್ತಕ್ಕಂಥದ್ದು. ಅಂದರೆ ಚಿಕ್ಕ ಕೆಂಪಮ್ಮ ಚಿನ್ನಯ್ಯ ಹೇಳ್ತಕ್ಕಂಥದ್ದು 100ಕ್ಕೆ 100% ಸತ್ಯ. ಬಟ್ ಈಗ ನೋಡಿ ಚಿನ್ನಯ್ಯನಿಗೆ ಯಾವ ಗತಿ ತಂದ್ರೆ ಅವರು ಮೊದಲು ಮುಸುಕುದಾರಿ ಭೀಮಾಗಿದ್ದ, ಕರೆಕ್ಟಾಗಿದ್ದ. ಮುಸುಕು ಯಾವಾಗ ತೆಗೆದು ನಾವು ಚಿನ್ನಯ್ಯ ಆದ, ಚೇಂಜ್ ಆದ. ಇದು ಅಲ್ಲಿನ ಮ್ಯಾಟ್ರು ನೋಡಿ. ಅಲ್ಲಿ ಪಂಚಾಯತ್ ಅವರು ಹೇಳ್ತಾಯಿದ್ರು, ಇಲ್ಲಿ ಒಬ್ಬ ಕೆಲಸಗಾರ ಇದ್ದ, ಅವನ ಹೆಸರು ಚಿನ್ನಯ್ಯ, ಹಾಗೆ ಹಿಂಗೆ ಅಂತ. ಆವಾಗಲೇ ಗೊತ್ತಾಯಿತು ಈ ಪವರ್ TV MD ರಾಕೇಶ್ ಶೆಟ್ಟಿ, ಪವರ್ TV MD ರಾಕೇಶ್ ಶೆಟ್ಟಿ ಡೈರೆಕ್ಟಾಗಿ ಯಾರ ಹತ್ರ ಡೀಲ್ ಮಾಡ್ದ? ಅವ್ರ ಮನೆಯವ್ರ ಹತ್ರ ಹೋದ. ಪಬ್ಲಿಕ್ TV, ಪ್ರತಿಯೊಂದು ಕನ್ನಡ, ಪ್ರತಿಯೊಂದು TV ಅವರು ಚಿನ್ನಯ್ಯನ ಫ್ಯಾಮಿಲಿ ಹತ್ರ ಹೋದರು. ಚಿನ್ನಯ್ಯ ಅಂತ ಇವ್ರಿಗೆ ಹೆಂಗೆ ಗೊತ್ತಿತ್ತು? ಭೀಮಾ ಅಲಿಯಾಸ್ ಚಿನ್ನಯ್ಯ ಅಂತ ಇವ್ರಿಗೆ ಗೊತ್ತಿತ್ತಾ? ಅಂದರೆ ಇದರ ಹಿಂದಿರತಕ್ಕಂಥ ವ್ಯಕ್ತಿ ಇವನೇ ಇರಬೇಕು ಅಂತೇಳಿ ಧರ್ಮಸ್ಥಳದ ದಣಿಗಳು ಹೇಳಿರ್ಬೋದಲ್ಲವೇ? ಅವರು ಹೇಳಿರೋ ತಟ್ಟಿಗೆ ಅಲ್ಲಿಗೆ ಹೋಗಿ ಅವರ ಫ್ಯಾಮಿಲಿ ಮೆಂಬರನ್ನು ಎದುರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತಲ್ಲ, ಮಾಡಿದ್ದಾರೆ. ಅವರು ಅವರ ಫ್ಯಾಮಿಲಿಯನ್ನು ಹಿಡಿದು, ಅವರ ಫ್ಯಾಮಿಲಿ ಮೆಂಬರನ್ನು ಅವನಿಗೆ ಇಬ್ಬರೆಂಡ್ರು, ದೊಡ್ಡ ಹೆಂಡ್ತಿನ ಸಣ್ಣ ಹೆಂಡ್ತಿನ ಇಬ್ಬರನ್ನ ಬೆದರಿಸಿ, ಇಲ್ಲಾಂದರೆ ಹಣದ ಆಮಿಷ ಒಡ್ಡಿ ಇಬ್ಬರ ಹೆಂಡರಿಗೆ ಜೀವ ಬೆದರಿಕೆ, ಹಣ, ಇನ್ನೊಂದು ಮತ್ತೊಂದು ಆಮಿಷಗಳನ್ನು ಒಡ್ಡಿ ಚಿನ್ನಯ್ಯನನ್ನು ಜೈಲಲ್ಲೇ ಮುಗಿಸ್ತೇವೆ, ಹೊರಗೆ ಬಂದರೆ ಬಿಡಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಎದುರಿಸಿ ಚಿನ್ನಯ್ಯನಿಗೆ ಉಲ್ಟಾ ಹೊಡೆಯುವಂಗೆ ಅವರೇ ಹೇಳಿರ್ಬೋದಲ್ಲವೇ? 183 ಹೇಳಿಕೆಯ ಪ್ರಕಾರ ದಾಖಲಾಗಿರ್ತಕ್ಕಂಥದ್ದು, ಅದನ್ನು ತಿರುಚಲಿಕ್ಕಾಗದೇ ಇಲ್ಲ. ಅದ್ರ ಪ್ರಕಾರನೇ ಮತ್ತಿನ್ನೊಂದು ಹೇಳಿಕೆ ಸಮೇತ ಕೊಡಬೇಕು. ಒಂದನೇ ಹೇಳಿಕೆ 183 ಏನು ಕೊಟ್ಟಿದ್ದಾನಲ್ಲ, ಅದೇ ಹೇಳಿಕೆಯಂತೆ ಇನ್ನೊಂದು ಹೇಳಿಕೆ ಸಹ ಕೊಡಬಹುದು. ಆದರೆ ಉಲ್ಟಾ ಕೊಡಂಗಿಲ್ಲ. ಆದರೆ ಕೊಟ್ಟಿದ್ದಾನಂದರೆ ಇದರಲ್ಲಿ ಕರಮತ್ತು ಏನಿದೆ ಇದು ಗೊತ್ತಾಗಲ್ಲ ಜನತೆಗೆ. ಆರಾಮಾಗಿ ಗೊತ್ತಾಗುತ್ತೆ, ಬಟ್ ಯಾರೂ ಧ್ವನಿ ಎತ್ತಂಗಿಲ್ಲ. ಧ್ವನಿ ಎತ್ತುವರನ್ನು ಅಡಗಿಸುವಂಥ ಕೆಲಸ ಧರ್ಮಸ್ಥಳದ ಕಾಮಣ್ಣನ ಕಡೆಯಿಂದ ಆಗ್ತಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ, ಏನೇ ಆಗಲಿ ಏನೇ ಬಿಡಲಿ, ಇಲ್ಲಿ ಹಿಂದೂಗಳ ಕಗ್ಗೊಲೆ
ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗ ಅತ್ಯಾಚಾರ ಇವಾಗಲೂ ಆಗ್ತಿದೆ ಸ್ವಾಮಿ. ಯಾಕಂದರೆ ಈಗ ಒಂದು 2-3 ತಿಂಗಳು ಹಿಂದೆ ನೀವು ನೋಡ್ಕೊಂಬಂದು ಮೈಸೂರು ಮೂಲದ ಇಬ್ಬರು ಮಹಿಳೆಯರು ಅವ್ರ ಮೇಲೆ ಎರಗಕ್ಕೆ ಹೋದರು. ಮತ್ತು ತಿರುಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಣ್ಮಗಳ ಆ ಹೆಣ್ಮನ ಮೇಲೆ ಸಮೇತ ನೈಟ್ 12 ಗಂಟೆಯಲ್ಲಿ ಹಗಲತ್ತು ಬಿಡಲ್ಲ, ನೈಟು ಬಿಡಲ್ಲ. ಧರ್ಮಸ್ಥಳದ ಕಾಮಂದರ ಕಾಟ ಹೆಚ್ಚಾಗಿದೆ. ಇದೊಂದು ಪ್ರಶ್ನೆ ಮಾಡಿದರೆ ದೇವಸ್ಥಾನಕ್ಕೆ ಧಕ್ಕೆ, ಹಿಂದೂ ಧರ್ಮಕ್ಕೆ ಧಕ್ಕೆ, ನಾವು ತರ್ತಕ್ಕಂಥದ್ದು ಅವರ ಹೇಳಿ ಸ್ನೇಹಿತರೆ. ನಮಸ್ಕಾರ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.